ಎಲ್ಲರಿಗೂ MK ಪ್ರಿಂಟರ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಬಲ್ ಎಟೆ ಕಾರ್ಟ್ರೇಜನ್ನು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಸೈಡಲ್ಲಿ ಇರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊರಿ. ಅದರಿಂದ ನಿಮಗೆ ನಾನು ನೆಕ್ಸ್ಟ್ ಆಗ್ತಕ್ಕಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ಬರ್ತಾವೆ. ದಯವಿಟ್ಟು ಯಾರು ವಿಡಿಯೋಗಳನ್ನು ಸ್ಕಿಪ್ ಮಾಡಿ ನೋಡಬೇಡಿ. ನೀವು ಸ್ಕಿಪ್ ಮಾಡೋದ್ರಿಂದ ಅದರ ಸರಿಯಾದ ಮಾಹಿತಿ, ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗೋದಿಲ್ಲ. ಓಕೆನಾ? ಇವಾಗ ಮೊದಲನೇದಾಗಿ ನಾನು ಡಬಲ್ ಎಟೆ ಕಾರ್ಟ್ರೇಜ್ ರಿಫಿಲ್ ಮಾಡಬೇಕಂದ್ರೆ ಕಾರ್ಟ್ರೇಜ್ ಒಂದು ಸ್ಕ್ರೂ ಡ್ರೈವರ್ ಬೇಕು, ಆಮೇಲೆ ಪೌಡ್ರ್ 12 ಪೌಡ್ರ್ ಬೇಕು. ಅದು ಹಿಂಗೆ ಹಾಕ್ಲಿಕ್ಕೆ ಲಾಲಿಕ್ ಇರ್ತೈತಲ್ಲ, ಲಾಲಿಕ್ ಇರಬೇಕು. ಓಕೆನಾ? ಬಗ್ಗೆ ಮೊದಲನೇದಾಗಿ ನಾವು ನ್ಯೂಸ್ ಪೇಪರನ್ನು ಪೌಡ್ರ್ ಹಾಕ್ಲಿಕ್ಕೆ ಅಂತಂದರೆ ಈ ಥರ ಹಾಸ್ಕೊಂಡು ಈ ಕಡೆ ಇದೆಲ್ಲ ಸ್ಕ್ರೂ, ಇದು ಡಬಲ್ ಎಟೆ ಇದೆ ಒರಿಜಿನಲ್. ಈ ಥರ ಸ್ಕ್ರೂ ರಿಮೂವ್ ಮಾಡಿಕೊಂಡು ಹುಷಾರಾಗಿ ಇಲ್ಲಿ ಹಾಕಿರ್ತಕ್ಕಂಥ ಹಿಂಗೆ ಹಿಡ್ಕೋಬೇಕು. ಹಿಂಗೆ ಸೈಡ್ ಹಿಡ್ಕೊಂಡು ಈಗ ಇದನ್ನು ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡ್ಕೋಬೇಕಾದ್ರೆ ನಿಮ್ಮ ಹತ್ರ ಟೆಸ್ಟ್ರ್ ಇದೆಯಲ್ಲ, ಟೆಸ್ಟ್ರ್ ಇದ್ರೆ ನಡೀತದೆ. ಮೈನಸ್ ಈ ಥರ ಇದು ಹುಷಾರಾಗಿ ಇದು ಸ್ಪ್ರಿಂಗ್ ಇರ್ತೈತಿ. ಓಕೆ, ರಿಮೂವ್ ಆಯ್ತು. ಕ್ಯಾಪ್ ಮಾಡ್ಕೊಳಕ್ಕೆ ಈ ಥರ ಹುಷಾರಾಗಿ ಡಿವೈಡ್ ಮಾಡಿ 2 ಪೀಸಾಗಿ ಓಪನ್ ಹಾಕೈತಿ. ಆ ಬಳಿಕ ಡ್ರಮ್ಮನ್ನು ಈ ಥರ ಹುಷಾರಾಗಿ ಡಬಲ್ ಎಟೆ ಡ್ರಮ್ ಈ ಥರ ಹುಷಾರಾಗಿ ತಿರುಗಿಸಿ ತೆಗಿಬೇಕು. ಓಕೆ, ರೋಲರನ್ನು ತಗೋರಿ. ಇದೇನಿದೆಯಲ್ಲ, ಇದು ವೇಸ್ಟ್ ಚೇಂಬರ್ ಅಂತಾರೆ ಇದಕ್ಕೆ. ಅಂದರೆ ಪ್ರಿಂಟ್ ಆಗಿಂದಾಗ ವೇಸ್ಟ್ ಆಗಿರ್ತಕ್ಕಂಥ ಪೌಡರ್ ಇದರೊಳಗೆ ಸ್ಟೋರ್ ಆಕೈತಿ. ಇದನ್ನು ಕ್ಲೀನ್ ಮಾಡ್ಕೋಬೇಕು ನಾವು. ಓಕೆ, ಇದು PCB ಡ್ರಮ್ ಅಂತಂದೆ. ಡ್ರಮ್ ಹಾಕೈತಿ ಇದು ರೂಲರ್. ಓಕೆ, ಈ ಕಡೆ ಏನಿದೆಲ್ಲ ಇದು ಮ್ಯಾಗ್ನೆಟ್ ರೂಲರ್. ನಾವು ಇವಾಗ ಇಲ್ಲೇ ಪೌಡ್ರನ್ನ ರಿಫಿಲ್ ಮಾಡ್ತಕ್ಕಂಥದ್ದನ್ನು ಇಲ್ಲೇ ಈ ಮ್ಯಾಗ್ನೆಟ್ ರೂಲರ್ನ ರಿಮೂವ್ ಮಾಡ್ಕೋಬೇಕು. ಈ ಥರ ಇಲ್ಲಿ ಹಿಡ್ಕೊಂಡು ಇಲ್ಲೊಂದು ಸ್ಕ್ರೂ ಇರ್ತೈತಿ. ಸ್ಕ್ರೂನ ಹುಷಾರಾಗಿ ಈ ಥರ ರಿಮೂವ್ ಮಾಡ್ಕೊ. ಓಕೆ, ಈ ಥರ ಇದನ್ನು ಹುಷಾರಾಗಿ ಲಾಕ್ ಇರುತ್ತೆ, ಲಾಕ್ ತಕ್ಕೋಬೇಕು. ತಕ್ಕೊಂಡು ಈ ಮ್ಯಾಗ್ನೆಟ್ ರೂಲರ್ನ ಈ ಥರ ಹುಷಾರಾಗಿ, ಇದು ಮ್ಯಾಗ್ನೆಟ್ ರೂಲರ್ ಅಂತಾರೆ, ಉಕ್ಕಿಂದ ಇರ್ತೈತಿ ರೂಲರ್. ಇದನ್ನು ನಾವು ಪೌಡ್ರ್ ಹಾಕ್ಬೇಕಂತದ ಇರೋದು. ಇದನ್ನು ನಾನು ಈಗ ಆಲ್ರೆಡಿ ಇರ್ತಕ್ಕಂಥ ಹಳೇದು ವೇಸ್ಟ್ ಇರ್ತೈತಿ, ಅದನ್ನು ಕ್ಲೀನ್ ಮಾಡಿ ಆಮೇಲೆ ಹೊಸದು ಹಾಕಬೇಕು, ರಿಫಿಲ್ ಮಾಡಿ. ಓಕೆ, ಆಮೇಲೆ ಇದು ವೇಸ್ಟ್ ಚೇಂಬರ್ ಇದೆಯಲ್ಲ, ಇದನ್ನು ಕ್ಲೀನ್ ಮಾಡ್ಕೊಬೇಕು. ಈ ಥರ ಜಾಸ್ತಿಬೇಕಿತ್ತು. ವೇಸ್ಟ್ ಚೇಂಬರ್ ಕ್ಲೀನ್ ಮಾಡಿಕೊಂಡು ಇವೆರಡು ಪಾರ್ಟ್ಸ್ ಇದೆಲ್ಲ ಗಾಳಿ ಹೊಡಿಬೇಕು. ಇದಕ್ಕೆ ಕ್ಲೀನಾಗಿ ಧೂಳ ಹೊಡ್ಕೊಂಡು ಬರಬೇಕು. ಓಕೆ ಓಕೆ, ಇವಾಗ ಬ್ಲೌರ್ ಮೆಷಿನ್ ಗಾಳಿ ಹೊಡೆಯೋದ್ರಿಂದ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಂದು ನಾನು ನೋಡಿ ಕ್ಲೀನಾಗಿದೆ ಅಲ್ವಾ. ಓಕೆ, ಇದನ್ನು ಮ್ಯಾಗ್ನೆಟ್ ರೂಲರ್ ಸಹಿತ ಸ್ಕ್ರ್ಯಾಚ್ ಏನು ಬೀಳಬಾರ್ದು. ಇದು ಸ್ಕ್ರ್ಯಾಚ್ ಬೀಳಾರ್ದು ಈ ಥರ ಗಾಳಿ ಹೊಡಿಬೇಕಿದೆ. ಇವಾಗ ಪೌಡ್ರ್ ಹಾಕ್ಬೇಕು, 12 ಪೌಡ್ರು. ಈ ಥರ ಹುಷಾರಾಗಿ ಪೌಡ್ರ್ ಹಾಕೋಬೇಕು. ಕಂಫರ್ಟೇಬಲ್ ಕಾರ್ಟ್ರೇಜ್ ಏನಾದರೂ ಇದ್ದರೆ ಇದು ಸೈಡ್ ಹಾಕ್ಲಿಕ್ಕೆ ಬರ್ತೈತಿ. ಇದು ಒರಿಜಿನಲ್ ಕಾರ್ಟ್ರೇಜ್, ಹಂಗಾಗಿ ಇಲ್ಲೇ ಹಾಕೋಬೇಕು.
ಈ ಥರ ಹುಷಾರಾಗಿ ಹಾಕ್ಕೋಬೇಕಿದೆ. ಓಕೆನಾ? ಈ ಥರ ಇದೆಲ್ಲ ತುಂಬಬೇಕಿಲ್ಲಿ. ಈ ಥರ ಎಲ್ಲ ಪೌಡ್ರ್ ಹಾಕಿದ ಬಳಿಕ ಯೂಸ್ ಮಾಡಿ. ಪೌಡ್ರ್ ಹಾಕಿದೆ ನಾನು. ಪೌಡ್ರ್ ಹಾಕಿದ ಬಳಿಕ ಇದು ಮ್ಯಾಗ್ನೆಟ್ ರೂಲ್ ಏನೈತಲ್ಲ, ವಯಸ್ಸಾಗಿ ಈ ಥರ ಹಾಕ್ಕೊಂಡಿದ್ದಕ್ಕೆ ಗೇರ್ ಹಾಕ್ಕೋಬೇಕಾದ್ರೆ ಹುಷಾರಾಗಿ ಈ ಥರ ಆಗಬೇಕಾ. ಈ ಕಡೆ ಒಂದಿರ್ತದೆ ಈಗ ಎಫ್ಸಿಗೆ ಎರಡು ಕಡೆ ಒಂದೊಂದು ಪೈಸೆ ಇರ್ತೇವೆ. ಇವಾಗ ಹುಷಾರಾಗಿ ಈ ಥರ ಲಾಕ್ ಹಾಕಬೇಕು. ಲಾಕ್ ಹಾಕಿಬಿಟ್ಟು ಈ ಥರ ಇದನ್ನು ಇಲ್ಲೇನಿದೆಯಲ್ಲ ಲಾಕ್ ಇದೆ, ಇದಕ್ಕೂ ಲಾಕ್ ಇದೆ. ಸರಿಯಾಗಿ ಇದು ಯಾವ ಕಡೆ ಬರುತ್ತೆ ಆ ಕಡೆ ಇದನ್ನು ಹೊಲಿಸ್ಕೋಬೇಕು. ಇಲ್ಲಿ ಹೊಲಿಸ್ಕೊಂಡು ಇದನ್ನು ಹಾಕಬೇಕು. ಹಾಕಿ ಓಕೆ ಡನ್. ಆ ಬಳಿಕ ಇರ್ತಕ್ಕಂಥ ಈ ಸ್ಕ್ರೂವನ್ನು ಆಗಲೇ ರಿಮೂವ್ ಮಾಡ್ತೀರ ಸ್ಕ್ರೂ, ಅದನ್ನ ಒಳಗೆ ಹಾಕಬೇಕು. ಓಕೆನಾ? ಇವಾಗ ಅದು ರಿಫಿಲ್ ಆಯಿತು. ಈ ಕಡೆ ಏನಿದೆಯಲ್ಲ ಡ್ರಮ್ ಆಮೇಲೆ ಈ ರೂಲರ್ನ ಎರಡೂ ಕ್ಲೀನಾಗಿ ಹಾಕ್ಕೊಂಡು ಡ್ರಮ್ಮನ್ನು ಈ ಥರ ಹಾಕ್ಕೋಬೇಕು. ಡ್ರಮ್ಮನ್ನು ಈ ಥರ ಹಾಕಿ ಹಾಗೆಲ್ಲ ನಾವೇನು ರಿಫಿಲ್ ಮಾಡ್ತೀವಿ, ಏನು ಪೌಡರ್ ಹಾಕಿದ್ವಲ್ಲ ಈ ಕಾರ್ಟ್ರಿಜನ್ನು ಸರಿಯಾಗಿ ಈ ಥರ ಲಾಕ್ ಇರುತ್ತೆ, ಲಾಕ್ ಹಾಕಬೇಕಿದೆ. ಈ ಥರ ಲಾಕ್ ಹಾಕಿ ಇದೇನು ಸ್ಪ್ರಿಂಗ್ ಇದೆಯಲ್ಲ ಈ ಸ್ಪ್ರಿಂಗ್ನ ಸರಿಯಾಗಿ ಇದು ಲಾಕ್ ಆಗಬೇಕು. ಈ ಥರ ಇದು ಮೂಮೆಂಟ್ ಆಗಬೇಕಿದೆ ಕ್ಯಾಪ್, ಆ ಥರ ಆಗೋ ರೀತಿಯಲ್ಲಿ ಆ ಸ್ಪ್ರಿಂಗ್ ಹಾಕಿ ಈ ಥರ ಇದೆ ಕ್ಯಾಪ್ ಆಗಬೇಕು. ಆಟೋಮೆಟಿಕ್ ಈ ಥರ ಬರಬೇಕು, ಅದು ಮೂಮೆಂಟ್ ಆಗಬೇಕು. ಇಲ್ಲೇ ಸ್ಪ್ರಿಂಗ್ ಕುಂದಿರ್ಬೇಕಿದೆ ಲಾಕ್ ಹಾಕಿ ಸ್ಕ್ರೂ ಆಗಬೇಕಿದೆ. ಓಕೆ ರೆಡಿ. ಡಬಲ್ ಏಟೆ ಕಟ್ರೇಜ್ ರಿಫಿಲ್ ರೆಡಿ ಆಯ್ತು. ಇವಾಗ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ, ನೋಡಿರಿ. ಅದೇ ರೀತಿಯಾಗಿ ಸಹಕರಿಸಿ.